ದೂರದಲ್ಲಿ ಏನೇ ಕನಕದಾಸರು ಕೂಡ ಬಂದಿರ್ತಾರೆ, ವ್ಯಾಸರಾಜರು ಪಾಠ ಮಾಡ್ತಿರ್ತಾರೆ ಶಿಷ್ಯರಿಗೆ, ದೂರದಲ್ಲಿ ಕನಕದಾಸರು ಕೂಡ ಬಂದಿರ್ತಾರೆ. ಅವಾಗ ವ್ಯಾಸರಾಜರು ಮಕ್ಕಳಿಗೆ ಮಕ್ಕಳನ್ನು ಉದ್ದೇಶಿಸಿ ಲೋಕಕ್ಕೆ ಅರ್ಥ ಮಾಡಿಸ್ಬೇಕು. ಆ ಒಂದು ಕಾರಣದಿಂದ ತಮ್ಮ ಪಕ್ಕದಲ್ಲಿ ಇರುವಂತಹ ಒಂದು ಫಲವನ್ನ ತಮ್ಮ ಮಕ್ಕಳಿಗೆ ಕೊಡ್ತಾರೆ. ಕೊಡಬೇಕಾದ್ರೆ ಏನ್ ಹೇಳಿದ್ದು ಅಂತಂದ್ರೆ, ನೋಡು ಈ ಫಲವನ್ನ ಸ್ವೀಕಾರ ಮಾಡಿ, ಯಾರು ಇಲ್ಲದೆ ಇರುವಂತಹ ಸ್ಥಳದಲ್ಲಿ ನೀವು ತಿನ್ಬೇಕು. ನಾನೇನು ಹಣ್ಣನ್ನು ಕೊಡ್ತೇನೋ ಅದು ಯಾರು ನೋಡಬಾರದು. ಈ ಹಣ್ಣನ್ನು ತಿನ್ಬೇಕಾದ್ರೆ ಯಾರಾದ್ರೂ ನೋಡಿದರೆ ಅಂತ ಯಾರಾದ್ರೂ ನನಗೆ ಹೇಳಿದ್ರು, ಅವಾಗ ನೀವು ಈ ಸ್ಪರ್ಧೆಯಿಂದ ಹೊರಗೆ ಹೋಗ್ತೀರಿ ಅಂತ. ಅವಾಗ ಶಿಷ್ಯರಿಗೆ ಏನ್ ಮಾಡ್ತಾರೆ, ಸ್ವಾಮಿ ಆಯ್ತು ಅಂತ ಹೇಳಿ ಒಬ್ರು ನಡುಮನೆಯಲ್ಲಿ ಹೋಗ್ತಾರೆ, ಇನ್ನೊಬ್ರು ಬಾಗಿಲನ್ನು ಹಾಕೊಂಡು ತಿಂತಾರೆ. ಎಲ್ಲ ಯಾರ್ಯಾರು ಬೇಕು, ಯಾರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು ಅಲ್ಲಿಗೆಲ್ಲ ಹೋಗಿ ಆ ಫಲವನ್ನು ತಿಂದು. ಅದೇ ಸಮಯದಲ್ಲಿ ಕನಕದಾಸರು ಕೂಡ ಅಲ್ಲಿದ್ದರು, ಅವರಿಗೂ ಕೂಡ ಒಂದು ಹಣ್ಣನ್ನು ಕೊಡ್ತಾರೆ. ಕೊಟ್ಟಾಗ ಇವರೆಲ್ಲ ಹೋಗಿ ಬಂದು ಎಲ್ಲ ತಿನ್ಕೊಂಡು ಬರ್ತಾಯಿತ್ತು. ವಿದ್ಯಾರ್ಥಿಗಳೆಲ್ಲ ಬಂದು ಕೇಳ್ತಾರೆ, ಒಬ್ಬೊಬ್ಬರನ್ನ ಕೊಡ್ತು, ನೀ ಎಲ್ಲ ತಿಂದೆ ಅಂತ. ಸ್ವಾಮಿ ನಾನು ಹೇಳ್ಬಾರ್ದು, ಹೇಳಿದ್ರೆ ಆ ಒಂದು ವೇಳೆ ನಾನು ತಿಂದಿದ್ದು ನಿಮಗೆ ಗೊತ್ತಾಗ್ತದೇನೋ, ನಾನು ಯಾರಿಗೂ ಗೊತ್ತಿರದೆ ಇರುವಂತ ಒಂದು ಕೋಣೆ ಅಡಿಯಲ್ಲಿ ಕೂತು ನಾನು ತಿಂದಿದ್ದೇನೆ, ಯಾರು ನೋಡಿಲ್ಲ ಅಂತ ಒಬ್ಬೊಬ್ಬರನ್ನಂದ್ರೆ ಹಲವಾರು ಕಾರಣಗಳನ್ನು ಕೊಟ್ಟರು. ಆದ್ರೆ ಕನಕದಾಸರು ಹೇಳ್ತಾರೆ, ಸ್ವಾಮಿ ಎಲ್ಲಿ ಅಂತ ತಿನ್ಲಿ, ನಾನು ಎಲ್ಲ ಕಡೆ ಭಗವಂತನು ಇದ್ದಾಗ ಎಲ್ಲಿ ಅಂತ ತಿನ್ಲಿ. ಕೋಣೆಯಲ್ಲಿ ಹೋಗೋಣ, ಅಲ್ಲೂ ಭಗವಂತ. ಕಣ್ಣು ಮುಚ್ಚಿ ತಿನ್ನೋಣ, ಹೃದಯದಲ್ಲಿ ಭಗವಂತ. ಹಾಗಾದ್ರೆ ಇಲ್ಲಿ ಎಲ್ಲಿ ಅಂತ ಹೋಗೋಣ, ನಾನು ನಿಮ್ಮ ಎದುರಿನಲ್ಲಿ ನಾವು ತಿನ್ನೋಣ ಅಂತಂದ್ರೆ ನಿಮ್ಮಲ್ಲೂ ಭಗವಂತ. ಹಾಗಾದ್ರೆ ಇಲ್ಲಿ ಎಲ್ಲಿ ಅಂತ ತಿನ್ಬೇಕು ಸ್ವಾಮಿ, ನನ್ನ ಕೈಗೆ ಸಾಧ್ಯ ಇಲ್ಲ, ಈ ಸ್ಪರ್ಧೆಗೆ ನಾನು ಅರ್ಹನಲ್ಲ ಅಂತ ಪುನಃ ಫಲವನ್ನು ಕೊಟ್ಕೊಡ್ತಾರೆ. ಹಾಗಾದ್ರೆ ಈ ವ್ಯಾಪ್ತಿ ಸಂಧಿಯ ವಿಶಿಷ್ಟವಾಗಿ ಇದು ವರ್ಣನೆ ಮಾಡ್ಲಿಕ್ಕೆ ಇದೇ ಕಾರಣ. ಸಮಗ್ರವಾಗಿ ಈಗ ಪಾಠ ಹೇಳಬೇಕಾದ್ರೆ ಸರ್ವಸ್ವ ವ್ಯಾಪ್ತನಾಗಿ ನಾವೇ ಭಗವಂತ ಕೂಡ ಅರ್ಥ ಆಗೋದಿಲ್ಲ. ಒಂದು ಬಾಳೆ ಕೊಟ್ಬಿಟ್ರೆ ಆ ವ್ಯಾಪ್ತಿ ಹೆಂಗೆ, ಅದನ್ನ ಎಲ್ಲಿ ತಿನ್ಬೇಕು ತಿನ್ಬಾರ್ದು ಅನ್ನೋ ಪರಿಜ್ಞಾನವೇ ಬರೋದಿಲ್ಲ. ಅದನ್ನ ಜಗತ್ತಿಗೆ ಅರ್ಥ ಮಾಡುವುದಕ್ಕೋಸ್ಕರ ವ್ಯಾಸರಾಜ ತೀರ್ಥರು ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ವಿಶಿಷ್ಟವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಅದನ್ನು ನಾವು ನೆನೆಸಿಕೊಂಡಾಗ ಒಂದು ಸಂಧಿಯನ್ನು ವ್ಯಾಪ್ತಿ ಸಂಧಿ ಅಂತ ಮಾಡಿದ್ದು ಅದು ನಮಗೆ ಸಾಕಾಗೋದಿಲ್ಲ. ಇದರೊಳಗೆ ಹೇಳಿರುವಂತಹ ಪ್ರಮೇಯವನ್ನು ಕೂಡ ಸಮಗ್ರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಅದರೊಳಗೆ ಮೊದಲನೆಯ ಪದ್ಯ, ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷಣಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತ ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರಳಿಪ್ತ ಅಂತ. ಕೊನೆಗೆ ಬಂತು ಬಹಿರದಿ ವ್ಯಾಪ್ತ ನಿರಳಿಪ್ತ. ಅಲ್ಲಿ ನಮಗೆ ಮುಖ್ಯವಾದದ್ದು ನಿರ್ಲಿಪ್ತ ಅನ್ನೋದು. ಹೇಗೆ ಅಂತಂದ್ರೆ, ಇವಾಗ ನಮಗೆ ಆಕಾಶ ಎಲ್ಲಿದೆ ಅಂತ ನೋಡಿದಾಗ ನಾವು ತಲೆಯನ್ನು ನೋಡ್ತೇವೆ, ಅದು ಆಕಾಶ. ಪಕ್ಕದಲ್ಲಿ ನೋಡ್ತೇವೆ, ಅದು ಆಕಾಶ. ಹಾಗಾದ್ರೆ ಎಲ್ಲೆಲ್ಲ ಅವಕಾಶ ಇರ್ತದೋ ಅವೆಲ್ಲ ಆಕಾಶವೇ. ಹಾಗಾದ್ರೆ ಆಕಾಶಕ್ಕೆ ಏನಾದ್ರು ಅಂಟಿಕೊಂಡಿದೆಯಾ ಅಂತಂದ್ರೆ ಏನೂ ಇಲ್ಲ, ನಿರ್ಲಿಪ್ತವಾಗಿ ಸರ್ವತ್ರ ಇದೆ. ಹೌದಾ? ಹಾಗೆ ಭಗವಂತನು ಕೂಡ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ. ಆಕಾಶಕ್ಕೆ ಯಾವುದರ ಲೇಪವೂ ಕೂಡ ಇಲ್ಲ, ಸಂಬಂಧವೂ ಕೂಡ ಇಲ್ಲ. ಹೇಗೋ ಭಗವಂತನಿಗೂ ಕೂಡ ಯಾವುದರ ಸಂಬಂಧನೂ ಇಲ್ಲ. ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಯಾವುದರ ಸಂಬಂಧ ಇಲ್ಲ ಅಂತಂದ್ರೆ, ಭಕ್ತಿಯ ಸಂಬಂಧನೂ ಭಗವಂತನಿಗಿಲ್ವಾ, ನಮ್ಮ ಸಂಬಂಧನೂ ಭಗವಂತನಿಗಿಲ್ವಾ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಆದರೆ ಏನ್ ಅರ್ಥ ಮಾಡ್ಕೊಳ್ಬೇಕು, ಯಾವುದರ ಸಂಬಂಧ ಇಲ್ಲ ಅಂತಂದ್ರೆ, ನಾವು ಯಾವ ಕರ್ಮವನ್ನ ಮಾಡ್ತೇವೋ ಆ ಕರ್ಮದಿಂದ ಜನಿಸುವಂತಹ ಫಲಗಳೇನಿರ್ತದೋ ಆ ಫಲಗಳ ಸಂಬಂಧ ಭಗವಂತನಿಗೆ ಇಲ್ಲ. ಯಾಕೆ ಅಂತಂದ್ರೆ, ನಾವು ಹಿಂದಿನ ಸಂದರ್ಭದಲ್ಲೇ ನಾವು ಕೇಳುತ್ತೇವೆ, ಈಗ ಭಗವಂತನು ಕೊಡ್ತಾನಷ್ಟೇ, ಆದ್ರಿಂದ ಅವನಿಗೇನು ಆಗ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು ಹಿಂದೆ. ಸರ್ಪವು ಆ ರತ್ನಗಳನ್ನ ಕಾಯ್ತಾ ಕೂತಿರ್ತದೆ, ಅದು ಇನ್ನೊಬ್ಬರಿಗೆ ಕೊಡದಲೇನೆ ತನಗೂ ಕೂಡ ಅದರ ಪ್ರಯೋಜನ ಇಲ್ಲ. ಅದನ್ನು ಇಟ್ಟಿದ್ದೇ ಯಾರಿಗೂ ಕೊಡಬಾರದು, ನೀನು ಅದನ್ನು ಕಾಪಾಡಬೇಕು. ಅದನ್ನು ಕೂಡ ಅನುಭವಿಸುವ ಯೋಗ್ಯತೆ ಅದಕ್ಕಿಲ್ಲ. ಆದ್ದರಿಂದ ಅದನ್ನು ದೃಷ್ಟಾಂತ ಕೊಟ್ಟು ಭಗವಂತನು ಕೂಡ ಪುಣ್ಯ ಫಲಗಳನ್ನ ಕೊಡ್ತಾನೆ. ಕೊಡಬೇಕಾದ್ರೆ ಅವನಿಗೆ ಅದರಿಂದ ಏನಾಗ್ಬೇಕಾಗಿಲ್ಲ, ಆ ಫಲಗಳನ್ನ ಅನುಭವಿಸೋದ್ರಿಂದ ಅವನಿಗೆ ಏನಾಗ್ಬೇಕಾಗಿಲ್ಲ. ಹಾಗಂತ ಹೇಳಿ ದುರ್ಜನಿಗೂ ಕೂಡ ಕೊಡಬಾರದು ಫಲಗಳು. ಆದ್ರಿಂದ ಪರಮ ಭಗವದ್ ಭಕ್ತರು ಯಾರಿದ್ದಾರೋ ಅವರಿಗೆ ಮಾತ್ರ ಕೊಡಬೇಕು ಅಂತ ಹಿಂದಿನ ಸಂಧಿಯಲ್ಲಿ ತಿಳಿಸಿದ್ರು. ಅದೇ ರೀತಿಯಾಗೇನೆ ಇವನಿಗೂ ಕೂಡ ಯಾವುದರ ಲೇಪವೂ ಕೂಡ ಇಲ್ಲ, ಅವನಿಗೆ ಅದರಿಂದ ಏನು ಆಗ್ಬೇಕಾಗಿಲ್ಲ. ಆದ್ರಿಂದ ಅವನು ಆಕಾಶದಂತೆ ನಿರ್ಲಿಪ್ತ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳ್ಬೇಕಾದ್ರೆ ಪುರುಷ ರೂಪತ್ರಯ ಅಂತ ಹೇಳಿದ್ರು. ಪುರುಷ ರೂಪತ್ರಯ ಅಂತಂದ್ರೆ ಈ ಭಗವಂತನ 3 ಪುರುಷ ರೂಪಗಳಿದೆ.
ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ, ಆ, ಆ, ಹೀಗೆ ಮಹತ್ತತ್ವ, ಅಹಂಕಾರ ತತ್ವ, ಇನ್ನೊಂದು ಪ್ರಕೃತಿ ತತ್ವ ಅಂತ, ಹೀಗೆ ಮೂರು ತತ್ವಗಳಿಗೆ ಅಭಿಮಾನಿ ದೇವತೆ. ಮುಖ್ಯವಾಗಿ ನಾವು ಹಿಂದೆ ಎಲ್ಲ ಲಕ್ಷ್ಮೀ ದೇವಿ ಅಂತ ನಾವು ಇಟ್ಟುಕೊಂಡಿದ್ವಿ. ಯಾಕೆಂತಂದ್ರೆ ಪ್ರಕೃತಿಯಾದಿ ತತ್ವಗಳಿಗೆ ಅಭಿಮಾನಿ ಲಕ್ಷ್ಮೀ ದೇವಿ, ಜೊತೆಗೆ ಇನ್ನು ಯಾವ ಅಭಿಮಾನಿ ದೇವತೆ ಸರಸ್ವತಿ ದೇವಿ, ಭಾರತೀ ದೇವಿ ಅಂತ ಕೂಡ ಹೇಳಿದ್ವಿ. ಆದ್ರೆ ಅಮುಖ್ಯಾಭಿಮಾನಿ ಅವರು, ಮುಖ್ಯಾಭಿಮಾನಿ ಲಕ್ಷ್ಮೀ ದೇವಿ, ಇನ್ನೊಂದಿದೆ ಪರಮ ಮುಖ್ಯ ಅಭಿಮಾನಿ ಅಂತ. ಅಮುಖ್ಯ, ಮುಖ್ಯ, ಪರಮ ಮುಖ್ಯ. ಅವನು ಯಾರು ಅಂತಂದ್ರೆ ಭಗವಂತ. ಹಾಗಾದ್ರೆ ಒಂದೊಂದು ತತ್ವಗಳಲ್ಲಿ ನೆಲೆಸಿದ, ಒಂದೊಂದು ಪುರುಷ ರೂಪಗಳನ್ನು ತಾಳತಾ, ಹೀಗೆ ಪುರುಷ ತ್ರಯ ರೂಪಾತ್ಮಕನಾಗಿದ್ದಾನೆ ಭಗವಂತ ಅಂತ ತಿಳಿದುಕೊಟ್ಟು, ಅದಾದ ನಂತರದಲ್ಲಿ ಪುರಾತನ ಪುರುಷ, ಅನಾದಿಕಾಲದಿಂದ ಭಗವಂತನಿದ್ದಾನೆ. ಪುರುಷೋತ್ತಮ, ಅಕ್ಷರಾಕ್ಷರ, ಪುರುಷ ಪೂಜಿತ ಪಾದ ಅಂತ. ಹಾಗಾದ್ರೆ ಅವನ ಪಾದಗಳನ್ನು ಯಾರು ಪೂಜೆ ಮಾಡ್ತಾರೆ ಅಂತಂದ್ರೆ ಕ್ಷರ, ಅಕ್ಷರ ಅಂತ ಹೇಳ್ತಾರೆ. ಕ್ಷರ ಅಂತಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂತಂದ್ರೆ ನಾಶವೇ ಇಲ್ಲದೆ ಇರುವಂತಹದ್ದು. ಹಾಗಾದ್ರೆ ಯಾರಿಗೆ ನಾಶ ಇದೆ ಅಂತಂದ್ರೆ ಜಡ ಪದಾರ್ಥಗಳಿಗೆ ನಾಶ ಇದೆ, ಯಾರಿಗೆ ನಾಶ ಇಲ್ಲ ಅಂತಂದ್ರೆ ಚೇತನ ಪದಾರ್ಥಗಳಿಗೆ ನಾಶವಿಲ್ಲ. ಆದ್ರಿಂದ ಇಂತಹ ಕ್ಷರ, ಅಕ್ಷರ, ಒಟ್ಟಾರೆ ಪ್ರಪಂಚದಲ್ಲಿರುವಂತಹ ಯಾವ್ಯಾವ ಪದಾರ್ಥಗಳಿಗೆ ಎಲ್ಲದಿಂದಲೂ ಕೂಡ ಪೂಜಿತನಾದಂತಹ ಅವನು ಯಾರು ಅಂತಂದ್ರೆ ಭಗವಂತ. ಅವನ ಕಾಲವನ್ನು ಎಲ್ಲರೂ ಕೂಡ ಆರಾಧನೆಯನ್ನು ಮಾಡುತ್ತಾರೆ. ಪೂರ್ಣಾಂತ ಜ್ಞಾನಮಯ, ಪುರುಷ ಸೂಕ್ತ ಸುಮೇಯ ಅಂತ. ಇಲ್ಲಿ ಇದೊಂದು ವಿಶೇಷವಾಗಿ ಗಮನಿಸಬೇಕು. ಪುರುಷ ಸೂಕ್ತವನ್ನ ಯಾಕೆ ಇಲ್ಲಿ ಅದೊಂದೇ ಪದವನ್ನು ಯಾಕೆ ಆಡಬೇಕಾಗಿತ್ತು? ಜಗನ್ನಾಥದಾಸರು ಪುರುಷ ಸೂಕ್ತ ಪ್ರಮೇಯ ಅಂತ ಯಾಕೆ ಹೇಳಬೇಕಾಗಿತ್ತು? ಸಕಲ ವೇದ ಪ್ರಮೇಯ ಅಂತ ಹೇಳ್ಬೋದಾಗಿತ್ತಲ್ವ? ಬರೀ ಪುರುಷ ಸೂಕ್ತವನ್ನು ಯಾಕೆ ತಗೊಂಡ್ರು ಅಂತಂದ್ರೆ ಎರಡು ವಿಷಯಗಳನ್ನ ಜನರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಪುರುಷ ಸೂಕ್ತ ಪ್ರಮೇಯ ಅನ್ನೋದ್ರಿಂದ ಎರಡು ವಿಷಯಗಳು ನಮಗೆ ಅರ್ಥ ಆಗಬೇಕಾಗಿದೆ. ಯಾವ ಎರಡು ವಿಷಯ ಅಂತಂದ್ರೆ, ಈಗ ನೋಡಿ, ಸಕಲ ವೇದಗಳಿಂದ ಹೇಳಲ್ಪಡುವುದನ್ನು ತಂದುಬಿಟ್ರೆ ಅದನ್ನು ಒಂದೇ ಅರ್ಥ ಆಗುತ್ತೆ. ಸಕಲ ವೇದ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅವುಗಳಿಗಿಂತ ಹೇಳಲ್ಪಡುವುದು ಯಾರಂತಂದ್ರೆ ವಿಷ್ಣು ಅಂತ ಒಂದು ಅರ್ಥ ಮಾತ್ರ ನಮಗೆ ತಿಳಿತಾರೆ. ಆದರೆ ಪುರುಷ ಸೂಕ್ತ ಸುಮೇಯ ಅಂತ ಹೇಳಿದ್ರಿಂದ ಎರಡು ಅರ್ಥ ತಿಳಿತಾರೆ. ಏನದು ಎರಡು ಅರ್ಥ ಅಂತಂದ್ರೆ, ನಮ್ಮಲ್ಲಿ ಶ್ರೀಮದ್ ಟೀಕಾಮುತ್ಪಾದರು ಶ್ರೀಮದ್ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ವಿಷಯವನ್ನು ತಿಳಿದುಕೊಡ್ತಾರೆ. ವೇದವು ಯಾವುದರ ವ್ಯಾಖ್ಯಾನ ಅಂತಂದ್ರೆ ಪುರುಷ ಸೂಕ್ತದ ವ್ಯಾಖ್ಯಾನ. ಹಾಗಾದ್ರೆ ಈಗ ಮೊದಲಿಗೆ ಪುರುಷ ಸೂಕ್ತವು ಎಲ್ಲಿಂದ ಬಂತು, ಯಾವುದರ ವ್ಯಾಖ್ಯಾನ ಪುರುಷ ಸೂಕ್ತ ಅಂತ ಹೇಳಿದ್ರೆ ಅದು ವ್ಯಾಹೃತಿಯ ಯಾವುದು ಗಾಯತ್ರಿ ಮಂತ್ರದ ವ್ಯಾಖ್ಯಾನ. ಗಾಯತ್ರಿ ಮಂತ್ರವು ಯಾವುದರ ವ್ಯಾಖ್ಯಾನ? ವ್ಯಾಹೃತಿಯ ವ್ಯಾಖ್ಯಾನ. ವ್ಯಾಹೃತಿ ಯಾವುದರ ವ್ಯಾಖ್ಯಾನ? ಓಂಕಾರದ ವ್ಯಾಖ್ಯಾನ. ಇಲ್ಲಿ ವ್ಯಾಹೃತಿ ಅಂದ್ರೆ ಏನು, ಗಾಯತ್ರಿ ಮಂತ್ರ ಅಂದ್ರೆ ಏನು, ಅದನ್ನೆಲ್ಲ ತಿಳಿಸಿಕೊಡ್ತೇನೆ. ಈಗ ನೋಡಿ, ಮೊದಲಿಗೆ ವೇದಗಳು ಅನ್ನೋದಕ್ಕೆ ಮೂಲ ಸಬ್ಜೆಕ್ಟ್ ಬೇಕಲ್ವಾ? ಅದ್ಯಾವುದು ಅಂತಂದ್ರೆ ಓಂ ಅಂತ, ಓಂಕಾರ ಮಾತ್ರ. ಆ ಓಂಕಾರದಲ್ಲಿ ಮೂರು ಅಕ್ಷರ ಸೇರಿದೆ, ಅಕಾರ, ಉಕಾರ, ಮಕಾರ. ಆ ಸೇರಿದ್ರೆ ಓಂ ಅಂತ ಆಗತ್ತೆ. ಇನ್ನೊಂದರೊಳಗೆ 8 ವಿಭಾಗಗಳಿದೆ, ನಾದ, ಬಿಂದು, ಸ್ವರ, ಅದೆಲ್ಲ ಪಕ್ಕಕ್ಕಿಡಿ. ಅಕಾರ, ಉಕಾರ, ಮಕಾರ ಇದು ಓಂಕಾರದ 3 ಅಕ್ಷರಗಳು. ಅದಕ್ಕೆ ವ್ಯಾಖ್ಯಾನವಾದುದು ವ್ಯಾಹೃತಿ. ವ್ಯಾಹೃತಿ ಯಾವುದು ಅಂತಂದ್ರೆ, ನಾವು ಸಂಧ್ಯಾವನದಲ್ಲಿ ಪ್ರಾಣಾಯಾಮ ಮಾಡಬೇಕಾದ್ರೆ ಓ ಭೂಹು ಭುವಃ ಸುವಃ ಅಂತ ಹೇಳ್ತೀವಿ ನೋಡಿ. ಭೂಹು ಭುವಃ ಸುವಃ ಅನ್ನುವಂತಹದ್ದು ವ್ಯಾಹೃತಿ. ಓ ಭೂರ್ ಭುವಃ ಅಂತ ಹೇಳ್ತೀವಲ್ವಾ, ಭೂಹು ಭುವಃ ಸುವಃ, ಅದರಲ್ಲಿ 3 ಅಕ್ಷರ ಇದೆ. ಹಾಗಾದ್ರೆ 3 ಅಕ್ಷರಗಳಿಗೆ ವ್ಯಾಖ್ಯಾನವಾದಂತಹದ್ದು ಯಾವುದು ಅಂತಂದ್ರೆ 3 ಪದಗಳು. ಯಾವುದು? ಭೂಹು ಭುವಃ ಸುವಃ ಅಂತ 3 ಪದಗಳು. ಇದು ವ್ಯಾಹೃತಿ ಅಂತ ಕರೀತಾರೆ. ಇನ್ನ ವ್ಯಾಹೃತಿಗೆ ವ್ಯಾಖ್ಯಾನವಾದದ್ದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ 3 ಪಾದಗಳಿಂದ ಕೂಡಿದೆ. ಲೆಕ್ಕ ಹಾಕೋಣ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವ ಅದೆಲ್ಲ ಗಾಯತ್ರಿ ಮಂತ್ರದಲ್ಲಿ ಸೇರಲ್ಲ. ಓಂ ಭೂರ್ಭುವಸ್ವ ಅನ್ನೋದು ವ್ಯಾಹೃತಿ ಅಂತ ಅದಕ್ಕೆ ಕರೆದದ್ದು. ಇನ್ನ ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಾಗಾದ್ರೆ 3 ಅಕ್ಷರದ ಓಂಕಾರ, 3 ಪದಗಳ ವ್ಯಾಹೃತಿ, 3 ಪಾದಗಳ ಗಾಯತ್ರಿ ಮಂತ್ರ, 3 ವರ್ಗಗಳ ಪುರುಷ ಸೂಕ್ತ. ಹಾಗಾದ್ರೆ ಪುರುಷ ಸೂಕ್ತದಲ್ಲಿ ಎಷ್ಟು ಮಂತ್ರಗಳಿದೆ ಅಂತಂದ್ರೆ 16 ಮಂತ್ರಗಳಿದೆ ಪುರುಷ ಸೂಕ್ತಗಳಲ್ಲಿ. ಅದರೊಳಗೆ 3 ಭಾಗವನ್ನ ಮಾಡಿಕೊಳ್ಬೇಕು. ಹೇಗೆ ಅಂತಂದ್ರೆ, ಕೆಲವೊಂದರಲ್ಲಿ 5 ಮಂತ್ರಗಳು, ಅದನ್ನ 3 ವರ್ಗ ಅಂತ ಕರೀತಾರೆ. ಹಾಗಾದ್ರೆ ವರ್ಗ ತ್ರಯಾತ್ಮಕವಾದದ್ದು ಯಾವುದು ಅಂತಂದ್ರೆ ಪುರುಷ ಸೂಕ್ತ.
ಇನ್ನ ವೇದ ಕ್ರಿಯಾತ್ಮಕವಾದದ್ದು ಯಾವುದು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ. ಅಥರ್ವಣ ವೇದ ಅನ್ನೋದು ಅದನ್ನ ಪ್ರತ್ಯೇಕ ಅಂತ ಇವಾಗ ವೇದವ್ಯಾಸ ದೇವರು ವಿಭಾಗ ಮಾಡಿದಾಗ ನಮಗೆ ಅದು ಪ್ರತ್ಯೇಕ ಸಿಕ್ತು. ಯಾಕೆಂತಂದ್ರೆ 3 ವೇದಗಳಲ್ಲಿ ಹೇಳಲ್ಪಡುವಂತಹ ಸಾರವೇ ಅಥರ್ವಣ ವೇದದಲ್ಲಿ ಹೇಳುವಂತಹದ್ದು, ಪ್ರತ್ಯೇಕ ಏನೂ ಇಲ್ಲ. ಆದ್ದರಿಂದ ವೇದಕ್ಕೆ ತ್ರೈ ಅಂತ ಹೆಸರಿದೆ. ಶ್ರುತಿ ಆಮ್ನಾಯ ತ್ರೈ ಅಂತ ಪರ್ಯಾಯ ಪದಗಳು. ತ್ರೈ ಅಂತಂದ್ರೆ ಏನು? 3 ಅಂತ ಅರ್ಥ. ಹಾಗಾದ್ರೆ ಒಟ್ಟಾರೆ ಮೊದಲಿಂದ ಲೆಕ್ಕ ಹಾಕೊಂಡಾಗ ಓಂಕಾರ, ವ್ಯಾಹೃತಿ, ಗಾಯತ್ರಿ, ಪುರುಷ ಸೂಕ್ತ, ವೇದ. ಇವಾಗ ಪುರುಷ ಸೂಕ್ತ ಸುಮೇಯ ಅಂತ ಜಗನ್ನಾಥದಾಸರು ಹೇಳಿದ್ರಿಂದ 2 ವಿಷಯ ನಮಗೆ ಗೊತ್ತಾಗುತ್ತೆ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಒಂದು ವೇಳೆ ನೋಡಿ, ಬರೀ ಓಂಕಾರ ಅಂತ ಆದ್ರೂ ಹೇಳಿದ್ರೆ ಅಥವಾ ವೇದ ಮಂತ್ರಗಳು ಅಂತ ಆದ್ರೂ ಹೇಳಿದ್ರೆ ಇದು ಓಂಕಾರದ ವ್ಯಾಖ್ಯಾನ ಅಂತ ಗೊತ್ತಾಗ್ತಿರಲಿಲ್ಲ. ಆದರೆ ಪುರುಷ ಸೂಕ್ತ ಸುಮೇಯ ಅಂತ ಹೇಳಿದ್ರಿಂದ ಓಂಕಾರದ ವ್ಯಾಖ್ಯಾನ ಪುರುಷ ಸೂಕ್ತ, ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಸಕಲ ವೇದಗಳು ಅಂತ ಗೊತ್ತಾಗ್ತದೆ. ಅದು ಹೆಂಗ್ರಿ ಗೊತ್ತಾಗ್ತದೆ ಅಂತಂದ್ರೆ ಮೊದಲನೇ ದಿವಸ ಹೇಳಿದ್ದೆ ದೆಹಲಿ ದೀಪ ನ್ಯಾಯ ಅಂತ. ಅಂದ್ರೆ ದೆಹಲಿ ಅಂತಂದ್ರೆ ಹೊಸ್ತಿಲು, ಹೊಸ್ತಿಲ ಮೇಲೆ ದೀಪ ಇಟ್ಟಾಗ ಆ ಹೊಸ್ತಿಲು ಆ ಕಡೆನೂ ಕೂಡ ದೀಪದ ಬೆಳಕು ಬರ್ತದೆ, ಈ ಕಡೆನೂ ಕೂಡ ಬೆಳಕು ಬರ್ತದೆ. ಪುರುಷ ಸೂಕ್ತ ನೋಡಿ, ಓಂಕಾರ ವೇದಗಳ ಮಧ್ಯದಲ್ಲಿ ಇರುವಂತಹದ್ದು. ಓಂಕಾರ ವೇದಗಳ ಮಧ್ಯದಲ್ಲಿ ಪುರುಷ ಸೂಕ್ತ ಇದ್ದಾಗ ಅವಾಗ ಓಂಕಾರದ ವ್ಯಾಖ್ಯಾನ ಪುರುಷ ಸೂಕ್ತ, ಅದಕ್ಕೆ ವ್ಯಾಖ್ಯಾನ ವೇದಗಳು ಅಂತ ಹೀಗೆ ಗೊತ್ತಾಗ್ತದೆ. ಆದ್ರಿಂದಾಗಿ ಜಗನ್ನಾಥದಾಸರು ಈ ಪ್ರಮೇಯವು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಪುರುಷ ಸೂಕ್ತ ಸುಮೇಯ ಅಂತ ಹೇಳಿದ್ದಾರೆ. ನೋಡಿ, ಒಂದೊಂದನ್ನ ಬಿಡಿಸ್ತಾ ಹೋದಂಗೆ ಎಷ್ಟು ಅರ್ಥಗಳು ನಮಗೆ ಸಿಗ್ತಾ ಹೋಗ್ತದೆ. ಹೀಗೆ ಹೇಳಿ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಪುಷ್ಕರ ನಿಲಯ ಅಂತ. ಹಾಗಾದ್ರೆ ಭಗವಂತ ವ್ಯಾಪ್ತಿ ಸಂಧಿಯಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಬೇಕು, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಪುರುಷ ಸೂಕ್ತದಿಂದ ಹೇಳಲ್ಪಡುವಂತಹ ಭಗವಂತ ಎಲ್ಲಿದ್ದಾನೆ ಗೊತ್ತಾ ಅಂತಂದ್ರೆ ತತ್ ಪುರುಷ ಪುಷ್ಕರ ನಿಲಯ ಅಂತ. ಹಾಗಾದ್ರೆ ಎಷ್ಟು ಜೀವನ ರಾಶಿಗಳಿಲ್ಲ, ಒಬ್ಬೊಬ್ಬ ಜೀವನ ಹೃದಯದಲ್ಲಿರುವಂತಹ ಕಮಲದಲ್ಲಿ ಭಗವಂತನು ಇದ್ದಾನೆ. ಅಂದ್ರೆ ಹೃದಯದಲ್ಲಿ ಮುಖ್ಯ ಪ್ರಾಣ ದೇವರು, ಅವರ ಹೃದಯದಲ್ಲಿ ಭಗವಂತನು ನೆಲೆಸಿದ್ದಾನೆ. ಆದ್ದರಿಂದಾಗಿ ಸರ್ವತ್ರ ವ್ಯಾಪ್ತನು ನಿರ್ಲಿಪ್ತನು ಅಂತ ಜಗನ್ನಾಥದಾಸರು ಮೊದಲನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅದಾದ ನಂತರದಲ್ಲಿ ಮುಂದಿನ ಪದ್ಯ ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲ ಅನಲ ಅನಿಲ ಗಗನ ಮನ ಶಶಿ ಭಾನು ಆಗ ಕೂಡ ಪ್ರಕೃತಿಯೊಳಗೊಂದು ತಾನಲ್ಲ ಏನು ಇವನ ಮಹಾಮಹಿಮೆ ಕಡೆಗಾಣ ರಜ ಭವ ಚಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು ಅಂತ. ಇಲ್ಲಿ ಕೊನೆಗೆ ಒಂದು ವಿಷಯ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಮನುಷ್ಯರಿಗೆ ಇಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಅನ್ನೋದು ಜಗನ್ನಾಥದಾಸರೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಮಾನವರಿಗೆ ಅಳವಡುವುದು ವಿಚಾರಿಸಲು ಅಂತ. ಅಂದ್ರೆ ಇದು ನಮಗೆ ಅರ್ಥವಾಗುವುದು ತುಂಬಾ ಕಷ್ಟ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಿದ್ದಾರೆ. ಯಾಕೆ ಇದು ಕಷ್ಟ ಅಂತಂದ್ರೆ ಬ್ರಹ್ಮದೇವರು, ರುದ್ರದೇವರು, ಮುಖ್ಯಪ್ರಾಣ ದೇವರು, ಇಂದ್ರ ಇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಕೂಡ ಅವರನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಅವನ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನು ತಿಳಿಲಿಕ್ಕೆ ಆಗ್ತಾ ಇಲ್ಲ. ಅಂತಹದ್ದರಲ್ಲಿ ಇನ್ನ ಪಾಮರರಾದ ಮನುಜರಿಗೆ ಏನು ಸಾಧ್ಯ? ಆದ್ದರಿಂದ ಅವನ ವ್ಯಾಪ್ತಿಗೆ ಮಿತಿ ಇಲ್ಲ, ಯಾರಿಂದಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರದೇಶಗಳಲ್ಲಿ ಅಷ್ಟು ವ್ಯಾಪ್ತನಾಗಿ ಭಗವಂತನು ಇದ್ದಾನೆ. ಜೊತೆಗೆ ಜಗನ್ನಾಥದಾಸರು ಇನ್ನೊಂದು ವಿಷಯವನ್ನು ತಿಳಿಸ್ಕೊಡ್ತಾನೆ ಏನಂತಂದ್ರೆ, ಇವಾಗ ಎಲ್ಲ ಜೀವರಾಶಿಯಲ್ಲೂ ಭಗವಂತನಿದ್ದಾನೆ ತಾನೆ. ಹಾಗಾದ್ರೆ ಸ್ತ್ರೀಯಲ್ಲೂ ಭಗವಂತ ಇದ್ದಾನೆ, ನಪುಂಸಕ ಜೀವದಲ್ಲಿಯೂ ಕೂಡ ಭಗವಂತನು ಇದ್ದಾನೆ, ಪುರುಷನಲ್ಲಿಯೂ ಭಗವಂತನಿದ್ದಾನೆ, ಜಡ ಪದಾರ್ಥದಲ್ಲಿಯೂ ಭಗವಂತನಿದ್ದಾನೆ. ಆದರೂ ಕೂಡ ಅದ್ಯಾವುದೂ ಕೂಡ ಅವನಲ್ಲ. ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರೊಳಗೆ ಇದ್ದಾನೆ, ಆದ್ರೆ ಅದು ಅವನಲ್ಲ. ಅದರೊಳಗೆ ಇದ್ದಾನೆ ಅನ್ನೋದಕ್ಕೆ ಅರ್ಥ ಏನು, ಅದು ಅವನಲ್ಲ ಅನ್ನೋದಕ್ಕೆ ಅರ್ಥ ಏನು? ಈಗ ನಾವು ವಿಗ್ರಹದಲ್ಲಿ ಶ್ರೀನಿವಾಸ ದೇವರ ಪೂಜೆ ನಡೀತಿದೆ ಅಂತ ನಾವೆಲ್ಲ ಹೇಳ್ತೀವಿ, ಆದ್ರೆ ಅದು ಮುಖ್ಯ ಪ್ರಯೋಗ. ಆ ಒಂದು ಶಿಲೆಯಲ್ಲಿರುವಂತಹ ಭಗವಂತನಿಗೆ ಪೂಜೆ ನಡೀತಿದೆ ಅನ್ನೋದು ಮುಖ್ಯ ಪ್ರಯೋಗ. ಯಾಕೆ ಅಂತಂದ್ರೆ ಕಲ್ಲನ್ನೇ ಶ್ರೀನಿವಾಸ ಅಂತ ಹೇಳುವಂತಹದ್ದು ನಮ್ಮ ಸಿದ್ಧಾಂತ ಅಲ್ಲ. ಒಂದು ವೇಳೆ ಹಾಗೆ ಹೇಳಿದ್ರೆ ಏನಾಗ್ತದೆ ಅಂತಂದ್ರೆ, ಕಲ್ಲು ಯಾವುದು ಜಡ ಪದಾರ್ಥ, ಕಲ್ಲೇ ಭಗವಂತ ಅಂತ ಹೇಳಿಬಿಟ್ರೆ ಜಡ ಪದಾರ್ಥಕ್ಕೂ ಭಗವಂತನಿಗೂ ಐಕ್ಯವಿದೆ ಅಂತ ಹೇಳಿದಂತಾಗ್ತದೆ. ಅದಕ್ಕೋಸ್ಕರವೇನೆ ಆ ಕಲ್ಲಿನೊಳಗೆ ಇರುವಂತಹ ಭಗವಂತನ ಪೂಜೆ ನಡೀತಾ ಇದೆ. ಅಲ್ಲಿ ಹಾಗಾದ್ರೆ ಕಲ್ಲಿನ ದೇವರನ್ನು ಯಾಕೆ ಹೇಳೋದು ಅಂತಂದ್ರೆ, ಅವನ ಸಾನ್ನಿಧ್ಯ ಇರೋದ್ರಿಂದ ಅದನ್ನು ದೇವರನ್ನು ಹೇಳ್ತದೆ ಹೊರತು ಅದು ದೇವರಲ್ಲ. ಇಷ್ಟು ರೀತಿಯಾಗಿ ತಿಳಿಸಿಕೊಡ್ತಾರೆ. ಆದ್ರಿಂದ ಇವಾಗ ಏನ್ ಹೇಳಿಕ್ ಬಂದ್ರು ಅಂತಂದ್ರೆ,
ಅಲ್ಲಿ ಜಗನ್ನಾಥದಾಸರು ಹೇಳಬೇಕಾದ್ರೆ ಭಾನು ಕಾಲ ಕೂಡ ಪ್ರತಿಯೊಳಗೊಂದು ಮುಂದಿನ ಪದ ತಾನಲ್ಲ ಅಂತ ಜಗನ್ನಾಥದಾಸರು ಹೇಳಿದರು. ಎಲ್ಲ ಪದಾರ್ಥಗಳಲ್ಲಿಯೂ ಭಗವಂತನಿದ್ದಾನೆ ಹೇಳಿಬಿಟ್ಟು ತಾನಲ್ಲ. ಆದ್ರಿಂದ ಇದರಿಂದ ಸಿಗುವ ನಮಗೆ ಅರ್ಥ ಆಗುವ ಪ್ರಮೇಯ ಏನಂತಂದ್ರೆ ಎಲ್ಲ ಪದಾರ್ಥಗಳಿಗೂ ಜೀವ ಪದಾರ್ಥಕ್ಕೂ ಜಡ ಪದಾರ್ಥಕ್ಕೂ ಭಗವಂತನಿಗೂ ಅಭೇದವೇ ಇಲ್ಲ, ಭೇದವೇ ಇದೆ. ಹಾಗಾದ್ರೆ ಪಂಚಭೇದಗಳು ನಮ್ಮ ಸಿದ್ಧಾಂತ. ಆದ್ರಿಂದಾಗಿ ಪಂಚಭೇದಗಳನ್ನು ನಾವು ತಿಳಿಯಬೇಕು ಅಂತ ಪದೇ ಪದೇ ಎಚ್ಚರಗೊಳಿಸ್ತಾರೆ ಜಗನ್ನಾಥದಾಸರು. ಆದ್ರಿಂದಾಗಿ ಇಲ್ಲಿ ತಾನಲ್ಲ ಅಂತ ಹೇಳಿ ಇಂತಹ ಮಹಿಮೆ ಎಂತಹ ಅಪಾರವಾದಂತಹದ್ದು. ಇಂತಹ ಚಕ್ರಾದಿ ದೇವತೆಗಳಿಗೇನೆ ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇನ್ನು ಮನುಷ್ಯರಿಗೆ ನಮ್ಮಿಂದ ಸಾಧ್ಯವಾ ಅಂತ ಈ ಒಂದು ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಗಂಧ ರಸ ರೂಪ ಪರಿಚ ಶಬ್ದೊಂದು ತಾನಲ್ಲದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕ ತಾನಾಗಿ ಅಂತ. ಇವಾಗ ತರ್ಪಕ ಅಂತಂದ್ರೆ ತೃಪ್ತಿ ಪಡಿಸುವವನು ಅಂತ. ತರ್ಪಕ ತಾನಾಗಿ ಅಂತಂದ್ರೆ ತೃಪ್ತಿ ಪಡಿಸುವವನು ತಾನಾಗಿ ಅಂತ ಆ ಪದಕ್ಕೆ ಅರ್ಥ. ಕೆಲವೊಂದು ಪದಗಳು ಎಲ್ಲ ಕನ್ನಡದಲ್ಲಿ ಇರೋದಿಲ್ಲ, ಕೆಲವೊಂದು ಸಂಸ್ಕೃತ ಪದಗಳನ್ನೇ ಹಾಕಿಬಿಟ್ಟಿರ್ತಾರೆ. ಆದ್ರಿಂದಾಗಿ ತರ್ಪಕ ಅಂತಂದ್ರೆ ತೃಪ್ತಿ ಪಡಿಸುವವನು ಅಂತ ಅರ್ಥ. ಯಾರು ನಮಗೆ ತೃಪ್ತಿ ಪಡಿಸುವವನು ಅಂತಂದ್ರೆ ಭಗವಂತ. ಅದು ಹೇಗೆ ತೃಪ್ತಿ ಪಡಿಸ್ತಾನೆ ಅಂತಂದ್ರೆ ನೋಡಿ, ನಾವು ಇವಾಗ ಹಸಿವೆ ಆದಾಗ ಊಟವನ್ನು ಮಾಡಿದ ಕೂಡ ನಮಗೆ ತೃಪ್ತಿ ಆಗ್ತದೆ. ಅದು ನಾನು ಊಟ ಮಾಡುವುದರಿಂದ ತೃಪ್ತಿ ಆಗಿಲ್ಲ, ಆ ವಿಷಯ ಪದಾರ್ಥಗಳನ್ನು ನಾನು ಅನುಭವಿಸುವುದರಿಂದ ತೃಪ್ತಿ ಆಗಿಲ್ಲ, ಹೋಗಿ ಆ ಪದಾರ್ಥಗಳೇ ನನ್ನ ಹತ್ರ ಬಂದಿದ್ದರಿಂದ ತೃಪ್ತಿ ಆಗಿಲ್ಲ, ನನ್ನ ಹೊಟ್ಟೆಯನ್ನು ನಾನು ತುಂಬಿಸಿಕೊಂಡಿದ್ದರಿಂದ ತೃಪ್ತಿ ಆಗಿಲ್ಲ. ಮತ್ತೇನು, ಆ ಪದಾರ್ಥ ಬರಲಿಕ್ಕೆ ಅದರೊಳಗೆ ಭಗವಂತನಿದ್ದಾನೆ, ಅದನ್ನು ತಿನ್ನಲಿಕ್ಕೆ ನನ್ನಲ್ಲಿ ಭಗವಂತನಿದ್ದಾನೆ, ಹಸಿವೆ ಆಗಲಿಕ್ಕೆ ಭಗವಂತ ನನ್ನಲ್ಲಿ ಇದ್ದು ಹಸಿವೆಯನ್ನು ತೋರಿಸ್ತಾ ಇದ್ದಾನೆ, ಅದನ್ನ ಹಸಿವೆಯನ್ನು ಪರಿಹಾರ ಮಾಡಲಿಕ್ಕೆ ಭಗವಂತನು ಕೂಡ ನನ್ನಲ್ಲೇ ಇದ್ದು ಪರಿಹಾರವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಇಂತಹ ತರ್ಪಕನು ಭಗವಂತನು ಹೇಗಾಗಿದ್ದಾನೆ ಅಂತಂದ್ರೆ ತತ್ತತ್ ಶಬ್ದ ವಾಕ್ಯ ಅಲ್ಲಿ ಹೇಳಿದ್ರು, ಹೆಸರಿಂದ ಕರೆಸುತ್ತ ಅಂತ. ಹೆಸರು ಅಂತಂದ್ರೆ ಏನು? ಹೆಸರು ಅಂತ. ಹಾಗಾದ್ರೆ ಯಾವ ಪದಾರ್ಥಗಳಲ್ಲಿ ಇರ್ತಾನೋ ಆ ಶಬ್ದ ಭಗವಂತನನ್ನು ಹೇಳುತ್ತೆ. ಇವಾಗ ನನ್ನ ಎದುರಿಗೆ ಅನ್ನ ಹುಳಿ ಅಂತ ಪದಾರ್ಥ ಇತ್ತು, ಆ ಶಬ್ದಗಳನ್ನು ಅನ್ನ ಹುಳಿ ಅಂತ ಕರಿತೇವೆ. ಹಾಗಾದ್ರೆ ಆ ಪದಾರ್ಥವನ್ನು ತಿಂದಾಗ ನನಗೆ ತೃಪ್ತಿ ಆಗ್ತದೆ ಅಂತಂದ್ರೆ ಆ ಶಬ್ದದಿಂದ ಹೇಳಲ್ಪಡುವಂತಹ ಭಗವಂತ ನನ್ನ ಉದರದಲ್ಲಿ ಇದ್ದುಕೊಂಡು ಅವನು ತೃಪ್ತಿಗಾಗಿ ಪಡಿಸ್ತಾ ಇದ್ದಾನೆ. ಆದ್ರಿಂದಾಗಿ ತರ್ಪಕನು ಯಾರು? ಭಗವಂತ ಅಂತ ತಿಳಿಸಿದ್ರು. ಇದರಿಂದ ಏನು ಅಂತಂದ್ರೆ ವ್ಯಾಪ್ತಿ ಸ್ಥಿತಿಯಲ್ಲಿ ಏನು ಸರ್ವತ್ರ ವ್ಯಾಪ್ತ ಅಂತ ಹೇಳಬೇಕಾಗಿದೆ. ಆದ್ರಿಂದ ಗಂಧರ ರೂಪ ಸ್ಪರ್ಶ ಶಬ್ದ ಮೊದಲಾದ ಎಲ್ಲ ಪದಾರ್ಥಗಳಲ್ಲಿಯೂ ಭಗವಂತನು ಇದ್ದಾನೆ, ಆದ್ದರಿಂದ ಅವರು ವ್ಯಾಪ್ತ ಅಂತ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ, ಇನ್ನ ಇಂದ್ರಿಯಗಳಲ್ಲಿಯೂ ಕೂಡ ಭಗವಂತನು ಇದ್ದಾನೆ ಅನ್ನೋದನ್ನ ಈಗ ಬರೀ ವಿಷಯ ಪದಾರ್ಥಗಳಾಯಿತು. ಆ ವಿಷಯ ಪದಾರ್ಥಗಳನ್ನ ಗ್ರಹಿಸುವ ಯಾವುದು ಅಂತಂದ್ರೆ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಭಗವಂತನಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಶ್ರವಣ ನಯನ ನೋಡಿ, ಶ್ರವಣ ನಯನ ಘ್ರಾಣ ತ್ವಕ್ ರಸ, ಹೇಳ್ತಾ ಹೋದಾಗ ಆ ಇಂದ್ರಿಯಗಳನ್ನು ನಾವು ನೆನಪು ಮಾಡ್ಬೋದು. ಶ್ರವಣ ನಯನ ಘ್ರಾಣ ತ್ವಕ್ ರಸ ಇವುಗಳು ಇದಾಯ್ತು. ಇನ್ನ ವಾಕ್ ಪಾಣಿ ಪಾದಾದಿ ಅವಯವಗಳು ಸದ್ಗುಣಗಳು ಸತ್ಪತಿಗಳೊಳಗೆ ಅಂತ ಏನೇನು ಹೇಳಿದ್ರು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಾಕ್ಯೇಂದ್ರಿಯ ಕರ್ಮೇಂದ್ರಿಯಗಳು ಅಥವಾ ವಾಕ್ಯೇಂದ್ರಿಯಗಳು ಅಂತ ಕರೀತಾರೆ. ಹಾಗಾದ್ರೆ ಜ್ಞಾನೇಂದ್ರಿಯಗಳು ಯಾವುದು ಅಂತಂದ್ರೆ ಅಲ್ಲಿ ಹೇಳಿದ್ರು ಶ್ರವಣ ನಯನ ಘ್ರಾಣ ತ್ವಕ್ ರಸ, ಇವೈದು ಜ್ಞಾನೇಂದ್ರಿಯಗಳು. ಪಂಚ ಕರ್ಮೇಂದ್ರಿಯಗಳು ಯಾವುದು ಅಂತಂದ್ರೆ ವಾಕ್ ಪಾಣಿ ಪಾದಾದಿ ಆದಿ ಪದವನ್ನು ಕೊಟ್ಬಿಟ್ಟು ಅದರಿಂದ ನಾವು ತಿರುಗಿ ಇಟ್ಕೊಳ್ಬೇಕು. ವಾಕ್ ಪಾಣಿ ಪಾದಾದಿ ನಂತರದಲ್ಲಿ ಹತ್ತ ಮೊದಲಾದ ಇಂದ್ರಿಯಗಳನ್ನು ಸೇರಿಸಿಕೊಡ್ತಾ ಇವು ಎಲ್ಲ ಅವಯವಗಳಲ್ಲಿಯೂ ಮತ್ತೆ ಜ್ಞಾನೇಂದ್ರಿಯಗಳಲ್ಲೂ ಇದ್ದಾನೆ. ಇನ್ನು ಅಷ್ಟೇ ಅಲ್ಲ, ಸದ್ಗುಣಗಳು. ಹಾಗಾದ್ರೆ ರಸನೇಂದ್ರಿಯದ ಗುಣ ಏನು? ರಸವನ್ನು ಮಾತ್ರ ಗ್ರಹಿಸೋದು. ಚಕ್ಷುರಿಂದ್ರಿಯ ನಮ್ಮ ಕಣ್ಣಿನ ಗುಣ ಏನು? ರೂಪವನ್ನು ಮಾತ್ರ ನೋಡೋದು. ನಮ್ಮ ತ್ವಗಿಂದ್ರಿಯದ ಗುಣವೇನು? ಸ್ಪರ್ಶವನ್ನು ಮಾತ್ರ ಗ್ರಹಿಸೋದು. ಹಾಗಾದ್ರೆ ಇವೆಲ್ಲ ಅದರ ಗುಣಗಳು. ಆ ಗುಣಗಳೊಳಗೂ ಭಗವಂತನಿದ್ದಾನೆ. ಅಷ್ಟು ಮಾತ್ರವಲ್ಲ, ತತ್ಪತಿಗಳೊಳಗೆ ನೋಡಿ, ಈ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಯಾರು? ಅವರಲ್ಲಿಯೂ ಭಗವಂತನಿದ್ದಾನೆ. ಆ ಇಂದ್ರಿಯ ಅಭಿಮಾನಿ ದೇವತೆಗಳಿಗೂ ಅವಯವಗಳಿರ್ತದ, ಆ ಅಭಿಮಾನಿ ದೇವತೆಗಳಿಗೂ ಜ್ಞಾನೇಂದ್ರಿಯಗಳಿರ್ತದೆ, ಅವರಿಗೂ ಕರ್ಮೇಂದ್ರಿಯಗಳಿರ್ತದೆ, ಆ ಇಂದ್ರಿಯಗಳಿಗೂ ಅನೇಕ ಗುಣಗಳಿರ್ತದೆ, ಅದರಲ್ಲಿಯೂ ಭಗವಂತನಿದ್ದಾನೆ. ಹಾಗಾದ್ರೆ ನಮ್ಮ ಅವಯವಗಳಲ್ಲಿ ಮಾತ್ರ ಅಲ್ಲ, ಅಭಿಮಾನಿ ದೇವತೆಗಳ ಅವಯವಗಳಲ್ಲಿಯೂ ಭಗವಂತನಿದ್ದಾನೆ. ಅಂದ ಮೇಲೆ ಇನ್ನೇನು ಹೇಳಬೇಕು? ಸರ್ವತ್ರ ವ್ಯಾಪ್ತ ಅಲ್ಲ ಅಂತ ಹೇಳಲಿಕ್ಕೆ ಅಂತ ತಿಳಿಸಿಕೊಡ್ತಾ, ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ
ಇಲ್ಲಿ ಹೇಳ್ತಾ ಇದ್ದಾರೆ ವಿವಿಧ ಕರ್ಮವ ಮಾಡಿ ಮಾಡಿಸಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಾರೆ ಅಂತ. ಹಾಗಾದ್ರೆ ಇಂತಹ ನಾವು ಕರ್ಮಗಳನ್ನ ಮಾಡಿ ಇದೇ ಭವಸಾಗರದಲ್ಲಿ ನಾವು ಇದ್ದೇವೆ ಅಂತಂದ್ರೆ ಅದಕ್ಕೆ ಭಗವಂತನೇ ಕಾರಣ. ಅಯ್ಯೋ ಇನ್ನು ನನ್ನ ಪಕ್ಕದಲ್ಲಿರೋರನ್ನ ಉದ್ಧಾರ ಮಾಡ್ಬಿಟ್ಟು ನನ್ನನ್ನ ಇಲ್ಲೇ ಇರ್ತಾ ಇದ್ದಾನಲ್ವಾ, ಇದು ಎಂಥ ಮೋಸ ಅಂತ ಅನ್ಕೊಳ್ಬಹುದು. ಆದರೆ ಅದು ಮೋಸವಲ್ಲ. ಮುಂದೆ ಅದನ್ನ ಜಗನ್ನಾಥದಾಸರು ಅದಕ್ಕೂ ಕೂಡ ಉತ್ತರ ಕೊಡ್ತಾರೆ. ವೈಷಮ್ಯ ನೈರ್ಗುಣ್ಯ ಅನ್ನುವಂತಹದ್ದು ಭಗವಂತನಿಗೆ ಇಲ್ಲ. ಇವನ ವಿಷಮ ಇವನ ನಿರ್ಗುಣ ಅಂತ ಭಗವಂತನಾಗಿ ಚಿಂತನೆ ಮಾಡೋದಿಲ್ಲ. ಅಂದ್ರೆ ಅವನು ಆ ರೀತಿ ಯೋಚನೆ ಮಾಡೋದಿಲ್ಲ. ನಿನ್ನ ಕರ್ಮ ಏನಿದೆ, ನಿನಗೆ ಏನು ಬೇಕು ಅದನ್ನ ತಾನು ನಿಂತು ಮಾಡುತ್ತಾನೆ. ಅದಕ್ಕೆ ಪ್ರತಿಫಲಗಳನ್ನ ಭಗವಂತನು ಕೊಡ್ತಾನೆ ಅಂತ ಅದಕ್ಕೆ ಉತ್ತರವನ್ನು ಜಗನ್ನಾಥದಾಸರು ಮುಂದೆ ತಿಳಿಸಿಕೊಡ್ತಾ ಹೀಗೆ ಹೇಳ್ತಾ, ಇನ್ನು ಅಷ್ಟೇ ಅಲ್ಲ, ಈ ಎಲ್ಲ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅವುಗಳ ಗುಣಗಳು, ಅಭಿಮಾನಿ ದೇವತೆಗಳು, ಇವುಗಳೆಲ್ಲ ಭಗವಂತನಿದ್ದಾನೆ ಅಂತ ತಿಳಿಸಿಕೊಟ್ರು. ಇನ್ನ ನಮಗೆ ಕೆಲವೊಂದು ಅನುಭವಗಳಾಗ್ತದೆ. ನಾನು ಕಷ್ಟಪಟ್ಟು ಓದಿನಪ್ಪ, ಇಷ್ಟು 12 ವರ್ಷಗಳ ಕಾಲ ವಿದ್ಯೆ ಸಂಪಾದನೆ ಮಾಡಿದೆ. ಹಾಗಾದ್ರೆ ಏನನ್ನು ಸಂಪಾದನೆ ಮಾಡಿದ್ದು? ವಿದ್ಯೆ. ಆ ವಿದ್ಯೆಯಲ್ಲೂ ಭಗವಂತನಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಆ ವಿದ್ಯೆಯಿಂದ ನಾನು ಸಿದ್ಧಿ ಪಡ್ಕೊಂಡೆ ಅಂತ ನಾವು ಹೇಳ್ಕೊಳ್ತೇವೆ ನೋಡಿ. ಆ ಸಿದ್ಧಿಯಲ್ಲೂ ಭಗವಂತನಿದ್ದಾನೆ. ಆ ಸಿದ್ಧಿಯಿಂದ ನನಗೆ ಪ್ರಸಿದ್ಧಿ ಆಯ್ತು ಅಂತ ಹೇಳ್ಕೊಳ್ತೇವೆ ನೋಡಿ. ಆ ಪ್ರಸಿದ್ಧಿಯಲ್ಲೂ ಭಗವಂತನಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ವಿದ್ಯೆ ತಾನೆಂದೆನಿಸಿ ಕೊಂಪನಿ ರುದ್ಧದೇವನು ಸರ್ವ ಜೀವರ ಬುದ್ಧಿಯೊಳು ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು ಸಿದ್ಧಿ ಎನಿಸುವ ಸಂಕರಿಸುಣ ಪ್ರಸಿದ್ಧ ನಾಮಕ ವಾಸುದೇವನ ಅವಧ್ಯ ರೂಪ ಚತುಷ್ಟಯ ಅನವಧ್ಯ ರೂಪ ಚತುಷ್ಟಯಗಳೇ ಅರಿತವನೇ ಪಂಡಿತನು ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಮೂರಿದೆ: ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಅಂತ. ಇದೆಲ್ಲರ ಜನರು ಸಂಪಾದನೆ ಮಾಡುವಂತಹ ಒಂದು ಫಲಗಳಿದೆ. ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಒಂದಾದ್ಮೇಲೆ ಒಂದು ಬರುವಂತಹದ್ದು. ಕಷ್ಟಪಟ್ಟು ಅಧ್ಯಯನ ಮಾಡಿದ ನಂತರದಲ್ಲಿ ವಿದ್ಯೆ, ಅದರ ಸಾಧನ ಏನು ಅಂತಂದ್ರೆ ಬುದ್ಧಿ. ನಮ್ಗೆ ಅನಿಸ್ಬೋದು ಅಲ್ಲಿ ದೇವರ ವಿದ್ಯಾ ಬುದ್ಧಿ ಕೊಡುವಂತ ವಿದ್ಯಾ ಬುದ್ಧಿ ಎರಡು ಒಂದೇ ಅಲ್ವಾ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ. ಬುದ್ಧಿ ಅಂದ್ರೆ ಏನು ಅಂತಂದ್ರೆ ವಿದ್ಯೆಯನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ತಿಳುವಳಿಕೆ ಬುದ್ಧಿ ಹೊರತು ಅದೇ ವಿದ್ಯೆ ಅಲ್ಲ. ಆದ್ರಿಂದಾಗಿ ವಿದ್ಯೆಗೆ ಸಾಧನವಾದದ್ದು ಬುದ್ಧಿ, ಅದರಿಂದ ಸಿಗುವ ಫಲ ಯಾವುದು? ಸಿದ್ಧಿ. ಅದರಿಂದ ಆಗುವುದೇನು ಅಂತಂದ್ರೆ ಪ್ರಸಿದ್ಧಿ. ಇದು ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ. ಇವುಗಳಲ್ಲಿ ಭಗವಂತನಿದ್ದಾನೆ ಅಂತ 4 ರೂಪಗಳಿಂದ ಭಗವಂತನಿದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ರೂಪ ಚತುಷ್ಟಯ. ಆ 4 ರೂಪಗಳು 4 ವಸ್ತುವಿನಲ್ಲಿ ಭಗವಂತನಿದ್ದಾನೆ. ವಿದ್ಯೆಯಲ್ಲಿ ಭಗವಂತನ ಇರೋಣದಿಂದಲೇ ನಿನಗೆ ವಿದ್ಯೆ ಬಂದದ್ದು. ಅಂದ್ರೆ ಅರ್ಥ ಏನು? ಅನಿರುದ್ಧ ನಾಮಕನಾದ ಭಗವಂತನ ಅನುಗ್ರಹ ಇದ್ದಿದ್ರಿಂದಲೇ ಅವನಿಗೆ ವಿದ್ಯೆ ಬಂದದ್ದು. ಅದರಿಂದ ಆ ವಿದ್ಯೆಯನ್ನು ಸಂಪಾದನೆಗೆ ಸಾಧನೆ ಮಾಡಲಿಕ್ಕೆ ಬುದ್ಧಿ ಬೇಕಲ್ವಾ? ಆ ಬುದ್ಧಿಯಲ್ಲಿ ಸಂಕರ್ಷಣ ರೂಪಾತ್ಮಕನಾದ ಭಗವಂತನ ಇದ್ದಿದ್ರಿಂದಲೇ ಅವನಿಗೆ ಬುದ್ಧಿ ಬಂದದ್ದು. ಅದರಿಂದ ಸಿದ್ಧಿಯಾದದ್ದು ಹೇಗೆ ಅಂತಂದ್ರೆ ಪ್ರದ್ಯುಮ್ನ ನಾಮಕನಾದಂತಹ ಭಗವಂತನ ಅನುಗ್ರಹ ಇದ್ದಿದ್ರಿಂದ. ಇನ್ನ ಪ್ರಸಿದ್ಧಿ ಒಂದು ವಾಸುದೇವ ನಾಮಕನಾದಂತಹ ಭಗವಂತನ ಅನುಗ್ರಹ. ಹಾಗಾದ್ರೆ ಅನುಗ್ರಹ ಮಾತ್ರವಲ್ಲದೆ ಅವುಗಳಲ್ಲಿಯೂ ಭಗವಂತನಿದ್ದು ಅವುಗಳನ್ನು ಕೊಡುತ್ತಾನೆ. ಆದ್ದರಿಂದಾಗಿ ವಿದ್ಯಾದಿ ಸಕಲ ಐಶ್ವರ್ಯಗಳಲ್ಲಿಯೂ ಕೂಡ ಭಗವಂತನ ನೆಲೆಸಿದ್ದಾನೆ ಅಂತ ಈ ಮಧ್ಯದಲ್ಲಿ ತಿಳಿಸಿಕೊಡ್ತಾರೆ. ಇದಾದ ನಂತರದಲ್ಲಿ ಇನ್ನ ಒಂದು ದೃಷ್ಟಾಂತವನ್ನು ಕೊಡ್ತಾ ಇನ್ನೊಂದು ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕಾರ್ಯದಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಬೋಲಿಟ್ಟು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತಿಹ ನಾರಿಯರಿಗೆ ಈತನ ವಿಹಾರವು ಗೋಚರಿಸುವುದೇನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಒಂದು ದೃಷ್ಟಾಂತ, ಸೂರ್ಯನ ಕಿರಣಗಳು ಅಂತ. ಸೂರ್ಯನ ಕಿರಣಗಳನ್ನು ನೋಡಿ ನಮಗೆ ವಾಸ್ತವಿಕವಾಗಿ ಎಲ್ಲ ಒಂದು ಈ ಮಳೆಯ ಬೀಳುವಂತಹ ತತ್ವವನ್ನು ಸರಿಯಾಗಿ ನಾವು ತಿಳ್ಕೊಂಡಾಗ ಸಾಮಾನ್ಯವಾಗಿ ಸೂರ್ಯನು ಉತ್ತರಾಯಣ ಕಾಲದಲ್ಲಿ ಚೆನ್ನಾಗಿ ಸಮುದ್ರದಲ್ಲಿರುವಂತಹ ನೀರನ್ನ ಸೆಳೆದುಕೊಳ್ತಾನೆ. ದಕ್ಷಿಣಾಯನ ಇನ್ನೇನು ಪರ್ವಕಾಲ ಶುರು ಆಗಬೇಕು, ಅವಾಗ ಸೂರ್ಯನು ಆ ಸೆಳೆದಂತಹ ನೀರನ್ನ ಬಿಡ್ತಾನೆ. ಇದು ಮುಖ್ಯವಾಗಿ ಇರುವಂತಹದ್ದು. ಇದರಿಂದ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಭಗವಂತನು ಕೂಡ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಕರ್ಮಗಳನ್ನ ಸೆಳೆದುಕೊಳ್ತಾ ನಮಗೆ ಆ ಕರ್ಮದ ಫಲಗಳನ್ನ ಭಗವಂತನು ಕೊಡ್ತಾ ಇದ್ದಾನೆ ಅನ್ನೋದನ್ನ ಈ ದೃಷ್ಟಾಂತ ಕೊಟ್ಟು ತಿಳಿಸಿಕೊಡ್ತಾರೆ. ಅದು ಹೇಗೆ ಅಂತಂದ್ರೆ ಇವಾಗ ಒಂದು ಉದಾಹರಣೆ,
ಪಟ ತಂತು. ಪಟ ಅಂತಂದ್ರೆ ಬಟ್ಟೆ, ತಂತು ಅಂತಂದ್ರೆ ನೂಲು. ಇವೆರಡೂ ಕೂಡ ಒಂದು ಕಾರಣ, ಒಂದು ಕಾರ್ಯವಸ್ತು. ನೂಲಿನಿಂದ ಬಟ್ಟೆ, ಆದ್ದರಿಂದಾಗಿ ಕಾರಣ ಯಾವುದು ಅಂತಂದ್ರೆ ನೂಲು, ಕಾರ್ಯ ಯಾವುದು ಅಂತಂದ್ರೆ ಬಟ್ಟೆ. ಹಾಗಾದ್ರೆ ಕಾರಣದಲ್ಲಿಯೂ ಕಾರ್ಯದಲ್ಲಿಯೂ ಕೂಡ ಭಗವಂತನಿದ್ದಾನೆ ಅಂತ ಈ ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾರಣವಾದಂತಹ ನೂಲಿನಲ್ಲಿ ಪ್ರೇರಕ ರೂಪದಿಂದ ಭಗವಂತನಿದ್ದಾನೆ, ಪ್ರೇರಿಯ ರೂಪದಲ್ಲಿ ಕಾರ್ಯವಾದಂತಹ ಬಟ್ಟೆಯ ವಸ್ತ್ರದಲ್ಲಿ ಭಗವಂತನು ನೆಲೆಸಿದ್ದಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರಿಯ ರೂಪಗಳಿಂದ ಪಟತಂತುಗಳು ಹೋಲಿರುವುದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಸುವುದೇನೋ. ಈ ರೀತಿಯಾಗಿ ತನ್ನ ಕಾರ್ಯಗಳನ್ನ ತಿಳಿಸಬೇಕಾದ್ರೆ ಅನಾರ್ಯರಿಗೆ ಅಂತ ಪದವನ್ನು ಕೊಡ್ತಾರೆ. ಅನಾರ್ಯರು ಅಂತಂದ್ರೆ ದುರ್ಜನರು ಅಂತ ಅರ್ಥ. ಹಾಗಾದ್ರೆ ಅಂತಹ ವ್ಯಕ್ತಿಗಳಿಗೆ ಇವನ ಮಹತ್ವ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾರೆ. ಇನ್ನ ಇದು ಯಾವುದನ್ನಾದ್ರೂ ಒಂದು ಅಪೇಕ್ಷಿಸಿ ಇವನು ಈ ಕೆಲಸವನ್ನು ಮಾಡ್ತಾನೆ ಅಂತಂದ್ರೆ ಇಲ್ಲ, ತನ್ನ ವೀರ್ಯದಿಂದಲೇ ಅಂತ ಹೇಳಿದ್ರು. ಇನ್ನೊಂದರ ಸಹಾಯ ಇವನಿಗೆ ಬೇಕಾಗಿಲ್ಲ, ತನ್ನ ಸಾಮರ್ಥ್ಯದಿಂದಲೇ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ತಾರೆ ಅಂತ ತಿಳಿಸಿಕೊಟ್ರು. ಇದಾದ ನಂತರದಲ್ಲಿ ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕೊಳ್ಳುತ್ತವನ ಹರಸುತ ಹರುಷ ಪಡುವಂತೆ ವನರುಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ. ಇದು ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟು ಅರ್ಥ ಮಾಡಿಸ್ತಾರೆ. ತಂದೆ ಮಗನ ದೃಷ್ಟಾಂತವನ್ನು ಕೊಟ್ಟು ಅರ್ಥ ಮಾಡಿಸ್ತಾರೆ. ಇವಾಗ ಯಾವುದೋ ಒಂದು ಶುಭ ಸಂದರ್ಭದಲ್ಲಿ ನಾವು ಪ್ರದೇಶದಲ್ಲೂ ಕೂಡ ಪುರೋಹಿತರು ಪುಣ್ಯಾಹವಾಚನ ಮಾಡುತ್ತಾ ಇರ್ತಾರೆ. ಮಾಡುವ ಸಂದರ್ಭದಲ್ಲಿ ಮಗನ ಇದ್ದ ಅಂತಂದ್ರೆ ಆ ಮಗನ ಕೈಗೆ ಅಕ್ಷತೆಯನ್ನು ಕೊಟ್ಟು ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತ ಇದೆಲ್ಲ ಗೊತ್ತಿರ್ತದೆ. ಅವತ್ತಿನ ಬೆಳಗ್ಗೆ ದಿವಸ ಸ್ನಾನ ಎಲ್ಲ ಆದ್ಮೇಲೆ ತಂದೆ ಏನ್ ಮಾಡಿರ್ತಾನೆ ಅಂತಂದ್ರೆ, ಇವತ್ತು ಒಳ್ಳೆಯ ಫಂಕ್ಷನ್ ಇದೆ ಮನೆಯಲ್ಲಿ, ಈ ಹೊಸ ಬಟ್ಟೆಯನ್ನು ಉಡುಕೋ ಅಂತ ಹೇಳಿ ಅವನಿಗೆ ಉಡಿಸಿ ಕೊನೆಗೆ ಉಡಿಸಿದ ನಂತರದಲ್ಲಿ ಅವನ ಕೈಲಿ ನಮಸ್ಕಾರವನ್ನ ಮಾಡಿಸ್ಕೊಳ್ತಾ ಸಂತೋಷ ಪಡ್ತಾನೆ ತಂದೆ ಅಂತ ಈ ಕಥೆಯನ್ನು ಇಟ್ಕೊಂಡು ಇಲ್ಲಿ ಭಗವಂತನು ನಮ್ಮ ಮೇಲೆ ತೋರುವಂತಹ ಕರುಣೆ, ನಮಗೆ ಕೊಡುವಂತಹ ಫಲ ಹೇಗೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಜನಕ ತನ್ನ ಆತ್ಮಜಗೆ, ತನ್ನ ಪುತ್ರನಿಗೆ ವರಭೂಷಣ ದುಕೂಲವದೊಡಿಸಿ ಅಂದ್ರೆ ಹೊಸದಾದ ಅಲಂಕಾರ ವಸ್ತುಗಳನ್ನು ಕೊಟ್ಟು ತೊಡಿಸಿ ತಾ ವಂದನೆಯ ಕೈಕೊಳ್ಳುತ್ತವನ. ಹಾಗಾದ್ರೆ ನೀನು ನಮಸ್ಕಾರ ಮಾಡುವಂತ ಅವರಿಗೆ ಹೇಳ್ತಾ ನಮಸ್ಕಾರವನ್ನ ಮಾಡಿಸಿಕೊಳ್ತಾ ಹರಸುತ್ತ ಹರುಷ ಪಡುವಂತೆ ಹೇಗೆ ಸಂತೋಷ ಪಡ್ತಾನೋ ತಂದೆಯಾದನು ಅದರಂತೆ ವನರುಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ಅಂತ. ಹಾಗಾದ್ರೆ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಆದ್ರೆ ಸಾಧನ ಪದಾರ್ಥಗಳು ಬೇಕಲ್ವಾ? ಅಂದ್ರೆ ಇವಾಗ ನೋಡಿ, ಉದಾಹರಣೆಗೆ ಪೂಜೆ ಅಂತಂದ್ರೆ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದೇ ಒಂದು ಪೂಜೆ ಅಂತ ಇಟ್ಕೊಳ್ಳೋಣ. ತಿಳಿದುಕೊಳ್ಳೋದೇ ಪೂಜೆ ಅಂತಂದ್ರೆ ವಿದ್ಯೆ ನಮಗೆ ಬರಬೇಕು. ವಿದ್ಯೆ ಬರಬೇಕು ಅಂತಂದ್ರೆ ಅದಕ್ಕೆ ಸಾಧನವಾದದ್ದು ಬುದ್ಧಿ ಬೇಕು. ಆದ್ರಿಂದಾಗಿ ಸಾಧನ ಪದಾರ್ಥಗಳನ್ನ ತಂದೆ ಹೊಸ ಬಟ್ಟೆಯನ್ನ ಮಗನಿಗೆ ಕೊಡುವಂತೆ ಸಾಧನ ಪದಾರ್ಥಗಳನ್ನ ತನ್ನ ಮಗನಾದ ನಮ್ಮಂಥವರಿಗೆ ಭಗವಂತನ ಕೊಟ್ಟು ಅದರಿಂದ ಏನು ಮಾಡಿಸ್ಕೊಳ್ತಾನೆ ಅಂತಂದ್ರೆ, ನಾನು ಸರ್ವೋತ್ತಮ, ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂಥವನು ನಾನು ಅನ್ನೋದನ್ನ ತಿಳಿಯುವಂತೆ ಮಾಡಿ ಅದರಿಂದ ಭಗವಂತನು ಪ್ರಸನ್ನನಾಗ್ತಾನೆ. ಯಾವಾಗ ಪ್ರಸನ್ನನಾಗ್ತಾನೋ ಇನ್ನೂ ಇಷ್ಟಪಟ್ಟು ಪ್ರಸಾದವನ್ನು ಕೊಡ್ತಾನೆ. ಯಾವ ಪ್ರಸಾದವನ್ನು ಕೊಡ್ತಾನೆ ಅಂತಂದ್ರೆ ಮೋಕ್ಷವೆನ್ನುವಂತಹ ಪ್ರಸಾದವನ್ನು ಕೊಡ್ತಾನೆ. ಆದ್ದರಿಂದ ತಂದೆ ಮಗನ ದೃಷ್ಟಾಂತವನ್ನು ಕೊಡ್ತಾ ನನ್ನ ಸ್ವಾಮಿಯಾದಂತಹ ಭಗವಂತನು ನನ್ನ ಪೂಜೆ ಮಾಡಬೇಕು ಅಂತ ಅಂದ್ರೆ ಅವನಿಗೆ ಏನ್ ಬೇಕು? ಉಪಕರಣಗಳು ಬೇಕಲ್ವಾ? ಅಂತ ಉಪಕರಣಗಳನ್ನು ನಾನೇ ಕೊಡ್ತೇನೆ, ಸಂಪಾದನೆ ಮಾಡೋದು ಬೇಡ. ಯಾಕೆ ಅಂತಂದ್ರೆ ನನ್ನನ್ನು ಬಿಟ್ಟು ಎಲ್ಲರೂ ಅಸ್ವತಂತ್ರರು, ಆದ್ರಿಂದ ನಾನೇ ಕೊಡ್ತೇನೆ ಅಂತ ತಾನೇ ಕೊಟ್ಟು ಅವರಿಂದ ಪೂಜೆಗೊಳಿಸಿಕೊಡ್ತಾನೆ. ಇದರಿಂದ ಪೂಜೆಯನ್ನು ಮಾಡಿಸಿಕೊಂಡು ಮತ್ತೆ ಫಲಗಳನ್ನು ಅವನಿಗೆ ಕೊಡ್ತಾನೆ. ಈ ರೀತಿಯಾಗಿ ಎಲ್ಲಾ ಪದಾರ್ಥಗಳಲ್ಲೂ ಭಗವಂತನು ಇದ್ದು ಅವನ ಅನುಗ್ರಹ ಹೇಗಿರುತ್ತದೆ ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇದನ್ನ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಕೂಡ ಈ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇವರು ದೃಷ್ಟಾಂತ ಕೊಡ್ತಾರೆ ನೋಡಿ ಜಗನ್ನಾಥದಾಸರು, ಇದು ಉತ್ಪ್ರೇಕ್ಷಿತವಾದದ್ದಲ್ಲ, ಏನೋ ಇದಕ್ಕೊಂದು ಹೊಂದಾಣಿಕೆ ಬರ್ತದೆ ಅಂತ ಹೇಳಿದ್ದಲ್ಲ. ಗುರುಗಳು ಹಾಕಿಕೊಟ್ಟಂತಹ ದಾರಿ ಎಂದೂ ತಪ್ಪದೇ ಇರುವಂತಹ
ವ್ಯಕ್ತಿಗಳು ಜಗನ್ನಾಥದಾಸರು. ಗುರುಗಳು ಹೇಳಿರುವಂತಹ ವಿಷಯಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದು ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ. ಹಾಗಾದ್ರೆ ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ ಏವಂ ಪೂಜಾ ವಿಶ್ವದೀನ ಭವೇ ಜೀವಕೃತೇತ್ಯಪಿ ಅಂತ ಗೀತಾ ತಾತ್ಪರ್ಯದಲ್ಲಿ ಆ ಶ್ರೀಮದಾಚಾರ್ಯರು ಹೇಳಿರುವಂತಹ ವಿಷಯವನ್ನೇ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾರೆ. ಇದಾದ ನಂತರದಲ್ಲಿ ತಂದೆ ಬಹು ಸಂಭ್ರಮದಿ ಸಣ್ಣಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯದಿಂದ ಗುಣಗಳ ಚೇತನಕ್ಕೆ ಸಂಬಂಧ ಕೈಸಿ ಸುಖ ಸುಖಾತ್ಮಕ ಸಂಸ್ಕೃತಿಯೊಳಿಡುವ ಅಂತ. ಇದಕ್ಕೂ ಕೂಡ ಯಾಕೆ ಸ್ವಾಮಿ ನಮ್ಮ ಸಂಸಾರದಲ್ಲಿ ಭಗವಂತನು ಇಡ್ತಾ ಇದ್ದಾನೆ, ನಮ್ಮನ್ನು ಯಥೇಚ್ಛವಾಗಿ ಬಿಟ್ಕೊಡ್ಬೋದಲ್ವಾ, ಯಾಕೆ ಇಟ್ಟಿದ್ದು, ಸಂಸಾರದಲ್ಲಿ ಹೇಗೆ ಇಡ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇಲ್ಲೂ ಕೂಡ ತಂದೆ ಮಗನ ಉದಾಹರಣೆಯನ್ನೇ ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ತಂದೆ ಮಗನಿಗೆ ವಿವಾಹವನ್ನ ಮಾಡಿಸ್ಬೇಕಾದ್ರೆ ಬಂಧು ಬಾಂಧವರೆಲ್ಲರನ್ನು ಕೂಡ ತಂದೆ ಕರೀತಾನೆ. ಎಲ್ಲ ಒಂದು ಮದುವೆ ಮಂಟಪ, ಅಲ್ಲಿ ಬಂಧು ಬಾಂಧವರೆಲ್ಲರನ್ನು ಬಳಗವನ್ನೇ ಕರೆಸ್ತಾನೆ. ಕರೆಸಿದ ನಂತರದಲ್ಲಿ ಮಗನಿಗೆ ವಿವಾಹವನ್ನು ಮಾಡಿಸ್ತಾನೆ. ಇನ್ನು ವಿವಾಹವಾದ ನಂತರದಲ್ಲಿ ಇನ್ನು ಮನೆ ಬಿಟ್ಟು ಹೋಗೋಗಿಲ್ಲ, ಸ್ವಲ್ಪ ದಿವಸ ಈ ಮನೆಯಲ್ಲೇ ಇರಬೇಕು, ಸಂಸಾರವನ್ನು ಮಾಡಲೇಬೇಕು ಅಂತ ಹೇಗೆ ನಿರ್ಬಂಧನೆಯನ್ನು ಮಾಡ್ತಾನೋ ಹಾಗೆ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ಮೊದಲಿಗೆ ಏನು ಬೇಕು ಎಲ್ಲವನ್ನು ಕೂಡ ತಾನು ಕೊಡ್ತಾನೆ. ಬಂಧು ಬಳಗರು ಇದ್ದಂತೆ ನಮಗೆ ಬಂಧು ಬಳಗರು ಯಾರಂತಂದ್ರೆ ಭಗವಂತನೇ. ಅವನೇ ಆಯಾಯ ರೂಪಗಳಲ್ಲಿ ನಮಗೆ ಕೊಡಿಸಿ ಎಲ್ಲಿ ರೂಮ್ ಒಳಗೆ ಕೂಡ ಹಾಕ್ತಾನೆ ಅಂತಂದ್ರೆ ಸಂಸಾರವೆನ್ನುವಂತಹ ಕೋಣೆಯಲ್ಲಿ ನಮ್ಮನ್ನ ಕೂಡ ಹಾಕ್ತಾನೆ. ಆದ್ದರಿಂದ ಈ ಸಂಸಾರ ಸಾಗರದಲ್ಲಿ ನಾವು ಯಾಕೆ ಯಾವ ರೀತಿಯಾಗಿದ್ದೇವೆ ಅನ್ನೋದು ನಮಗೆ ಅರ್ಥ ಆಗ್ಲಿಕ್ಕೋಸ್ಕರವಾಗಿ ಜಗನ್ನಾಥದಾಸರು ಒಂದು ಉದಾಹರಣೆಯನ್ನು ಕೊಟ್ಟರು. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯದಿಂದ ಗುಣಗಳ ಚೇತನಕ್ಕೆ ಸಂಬಂಧ ಕೈಸಿ ಸುಖಾತ್ಮಕ ಸಂಸ್ಕೃತಿಯೊಳಗಿಡುವ. ಸಂಸ್ಕೃತಿ ಅಂತಂದ್ರೆ ಸಂಸಾರ, ಅಂತಹ ಸಂಸಾರದಲ್ಲಿ ಭಗವಂತನು ಇಡ್ತಾನೆ ಅಂತ ತಿಳಿಸಿಕೊಟ್ಟು ಈಗ ಪೂಜಾ